ಬಿಗ್ ಬಾಸ್ ಶೋನಲ್ಲಿ ನಡೆಯುತ್ತಾ ಮಹಾಮೋಸ. ಮುಗ್ಧ ಧನ್ರಾಜ್ ಜೊತೆ ಆಟ ಆಡಿದ್ರ ಬಿಗ್ ಬಾಸ್. ನಮಸ್ಕಾರ ಕರ್ನಾಟಕ, ರೈಟ್ ವರ್ಲ್ಡ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ IPL ನಂತೆ ಸೆನ್ಸೇಷನ್ ಹುಟ್ಟಿಸಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ವಾರದ ಕಿಚ್ಚನ ಪಂಚಾಯಿತಿಗಾಗಿ ಕಾಯೋ ಜನ ಈ ವಾರ ಯಾರು ಮನೆಯಿಂದ ಹೊರ ಹೋಗ್ತಾರೆ, ಯಾರು ಮನೆಗೆ ಹೋಗ್ಬೇಕು, ಯಾರು ಮನೆಗೆ ಹೋಗ್ಬಾರ್ದು ಎಲ್ಲವನ್ನು ಗಂಟೆಗಟ್ಲೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾರೆ. ಇದೀಗ ಫೈನಲ್ ಹಂತಕ್ಕೆ ತಲುಪಿರೋ ಬಿಗ್ ಬಾಸ್ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅನ್ನೋದನ್ನ ಬಹಿರಂಗಪಡಿಸಿತ್ತು. ಆದ್ರೆ ಧನ್ರಾಜ್ ಅವರು ಕನ್ನಡಿ ನೋಡಿ ಆಟ ಆಡಿ ತಪ್ಪು ಮಾಡಿದ್ರು ಅನ್ನೋದನ್ನ ಒಂದು ದಿನ ತಡವಾಗಿ ಅರ್ಥ ಮಾಡಿಕೊಂಡ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ನ ಕ್ಯಾನ್ಸಲ್ ಮಾಡಿಬಿಟ್ರು. ಆದ್ರೆ ವಾರದ ಕೊನೆಯಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಅನ್ನೋದು ಡಿಸೈಡ್ ಆಯ್ತು. ಅದರಂತೆ ನಿನ್ನೆ ಪಾಸಿಟಿವ್ ರಾಣಿ ಗೌತಮಿಯವರು ಮನೆ ಬಿಟ್ರು. ಇವತ್ತಿನ ಎಲಿಮಿನೇಷನ್ ನಲ್ಲಿ ಧನ್ರಾಜ್ ಹೊರಗೆ ಹೋಗ್ತಾರೆ ಅನ್ನೋ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಹಾಗೇನಾದ್ರೂ ಇದು ಸತ್ಯ ಆದ್ರೆ ಧನ್ರಾಜ್ರನ್ನೇ ಹೊರಕಳಿಸಲು ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿದ್ರ ಅನ್ನೋ ಡೌಟು ಜನರಿಗೆ ಬರೋದ್ರಲ್ಲಿ ಅನುಮಾನ ಇಲ್ಲ ಬಿಡಿ. ಧನ್ರಾಜ್ಗಿಂತ ಕಳಪೆ ಪರ್ಫಾರ್ಮೆನ್ಸ್ ನೀಡಿರೋ ಭವ್ಯ, ಮಂಜು, ರಜತ್ ರಂತಹ ವ್ಯಕ್ತಿಗಳು ಮನೆಯೊಳಗೆ ಇದ್ದಾರೆ. ಯಾವ ಲೆಕ್ಕಾಚಾರ ಇಟ್ಕೊಂಡು ಧನ್ರಾಜನ್ನು ಮನೆಗೆ ಕಳಿಸ್ತಾರೋ? ಇನ್ ಕೇಸ್ ಹಾಗೇನಾದ್ರೂ ಆದ್ರೆ ಧನ್ರಾಜ್ ಪ್ರಾಮಾಣಿಕವಾಗಿ ಸತ್ಯ ಒಪ್ಪಿಕೊಂಡದ್ದೇ ದೊಡ್ಡ ತಪ್ಪಾಗುತ್ತೆ ಬಿಡಿ. ಯಾಕಂದ್ರೆ ಕ್ವಿಂಟಾಲ್ ಗಟ್ಲೆ ತಪ್ಪುಗಳನ್ನು ಮಾಡಿ ಸುಳ್ಳು ಹೇಳಿದವರು ಮನೆಯೊಳಗೆ ಆರಾಮಾಗಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವೀಕ್ಷಿಸಿ ರೈಟ್ ವರ್ಲ್ಡ್.